ಗೈಸ್ ಬೆಂಗಳೂರಾಗ ಎಲ್ಲ ತುಟ್ಟಿ ಆಗೈತ್ರಿ. ಬಟ್ ಏನೋ ಒಂದು ಮಾಡ್ಬೇಕಂತ ಬಂದನ್ರಿ ಬೆಂಗಳೂರಿಗೆ. ಏನು ಮಾಡ್ತಾನೋ ಏನಿಲ್ಲ ಗೊತ್ತಿಲ್ಲ. ಅದಕ್ಕೆ ಯಾಕಪ್ಪ ಅಂತಂದ್ರೆ ನಾಳೆ ಮ್ಯಾಚ್ ಟಿಕೆಟ್ ಬೇಕಲ್ಲ ನಮ್ಗೆ ಕ್ರಿಕೆಟ್ ನೋಡೋ ಚಟ್. ಸೊ ಗೈಸ್ ಸ್ಟೇಡಿಯಂ ಒಳಗೆ ಹೊಂಟಿದೇನ್ರಿ. ಅಲ್ಲಿ ಕಾಣ ಗೈಸ್ ನೋಡ್ರಿ. ಗೈಸ್ ನಾ ಏನು ಮಾತಾಡೋಕೆ ಗೊತ್ತಾಗ್ತೀರಿ ನನಗೆ ಕಾಣ್ ಮುಂದೆ ಶೆಪ್ಪಡ್ ನಮ್ಮ ಮುಂದೆ ಶೆಪ್ಪಡ್ ಇಲ್ಲೇ ಟೀಮ್ ಸೂಪರ್ ಸ್ವರ್ಗ ಗೈಸ್ ಸ್ವರ್ಗ. ಶಪ್ಪಾಡ್ ಏಕ್ ಫುಲ್ ಶಾಟ್ ಮಾರು. ಉಪ್ಪು ಬಂತು ಉಪ್ಪು. ಇದು ಡೈರೆಕ್ಟಾಗಿ ಕ್ಯಾಚ್ ಹಿಡಿದೇನ್ರಿ ನಾನು. ಡೈರೆಕ್ಟಾಗಿ ಕ್ಯಾಚ್ ಹಿಡಿದೆ. ಲವ್ ಬ್ರೋ ಗೈಸ್ ಶಪ್ಪಡ್ ಅಂತ ಬಡದಂತ ಬಾಲ್ ಕ್ಯಾಚ್ ಹಿಡಿದೇನ್ರಿ ನಾ. ಕರೆಕ್ಟಾಗಿ ಹಿಡ್ದಲ್ಲ ಇದು ನೋಡ್ರಿ. ಕೈ ಅಷ್ಟೇ ಕ್ಯಾಂಪ್ ಆಗಿದ್ದು ನೋಡ್ರಿಲ್ಲ ಅಷ್ಟೇ. ITC ಬಂದವ್ರಿ. ನನ್ನದೆಯ ಬಾಂಧಳದಿ ನನ್ನದೆಯ ಬಾಂಧಳದಿ ಚಿತ್ತಾರ ಬರೆದವಳೆ. ಸೊ ಗೈಸ್ ಈಗ ಜಸ್ಟ್ ಬಂದ ಮೆಜೆಸ್ಟಿಕ್ ಕೇಳ್ದ ಹೊಂಡರು ಹೋಗಿ ಈ ಕ್ರಾಂತಿವೀರ ಮೆಟ್ರೋ ಸ್ಟೇಷನ್ ಹತ್ತಿ ಹೋಗ್ಬೇಕ್ರಿ. ಈಗ ವಿಜಯನಗರಕ್ಕೆ ಹೋಗಿ ಇಳ್ದ ಅಲ್ಲಿಂದ ಇಲ್ಲಿ ಒಂದು ಅರ್ಧ ತಾಸು ನಡಿಬೇಕು. ಬ್ಯಾಗೆಲ್ಲ ಹೊತ್ಕೊಂಡ ನಾ ಒಂದು ಬ್ಯಾಗ ಅವ್ರೊಂದು ಬ್ಯಾಗ ಯಾಕೆ ಲ್ಯಾಪ್ಟಾಪ್ ಬ್ಯಾಗ ನಂದು ಮತ್ತು ಕಾಲೇಜ್ದು ಒಂದು ಬ್ಯಾಗ ಅದ್ರಾಗ ಅರಿವಿ ಬ್ಯಾಗ ರೀ. ಈಗ ಮೆಟ್ರೋಕ್ಕೆ ಹೋಗೋಣಂತ. ಹಾಂ ಆಚೆ ಕಡೆಯಿಂದ ಐತದ ಈ ಕಡೆ ಇಲ್ಲ. ಹೋಗೋಣಂತ ನಡ್ಯಾಕೆ ಬೇಸರ ಐತಿ. ಮಕ್ಕೊಂದು ಜಾಸ್ತಿ ಗೈಸ್ ಟ್ರೇನು ಅಂತಿ ಮಾಡ್ಬೋದಿತ್ತೀರಿ. ಯಾರು ಏನು ಒತ್ತಿಗೆ ಬಿಟ್ಟಾರೆ ನಮ್ಮಲ್ಲ ಓಪನ್ ಆಗಿಬಿಟ್ಟೈತಿ ಎಲ್ಲ. ವೇಸ್ಟ್ ಎಲ್ಲ ವೇಸ್ಟ್ ಗಂಡು ನಸೀಬ್ ರೀ. ಬ್ಯಾಗ್ ಓದೈತೈತೆ ಆ್ಯಕ್ಚುಲಿ ಕಡೆ ಬಂದೈತೆ ಗಂಡು ನಸೀಬ್ ಬರೋದ ಗಂಡು ನಸೀಬ್ ಸ್ಟಾರ್ಟ್ ನಮ್ಗೆ. ಏನು ಬಿಟ್ರು ಗಂಡು ನಸೀಬ್ ಬಿಡಂಗಿಲ್ಲ. ಸೊ ಗೈಸ್ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಒಂದು ರೀಚ್ ಆಗಿ ಇಳಿದ ಹೊಂಟವ್ರಿ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಐತ್ರಿ. ಒಂದು ಅರ್ಧ ತಾಸು ನಡಿಬೇಕು. ಅಲ್ಲಿಂದ ಮನೆ ಮೇಲೆ ಹೋಗಕ್ಕೆ ಒಂದು ಅರ್ಧ ತಾಸು ರೀ. ಯಾಕಂದ್ರೆ 4 ಮಜಲು ಐತ್ರಿ. ಇಟ್ಟೆಲ್ಲ ಬ್ಯಾಗ್ ತೊಗೊಂಡು ಹೋಗ್ಬೇಕು ನಾ. ಯಾಕಂದ್ರೆ 4 ಮಜಲು ಐತೆ ಗೈಸ್. ಮ್ಯಾಲೆ ಹೋಗಕ್ಕೆ ಅಂಜಿಪುರ ಆಯ್ತು ರೀ. ಮನೆ ತಾಗ ಬಂದೇವಿ. ಮ್ಯಾಲೆ ಹೋಗಕ್ಕೆ ಅಂಜಿಪುರ ಆಯ್ತು. ಇದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಲ್ಲ. ಈಗ ಯಪ್ಪ ದೇವ್ರೆ ಬರೀ ಹೊತ್ಕೊಂಡು ಹೋಗಿ ಹಾಗೆ ಬೆವ್ರು ಬೈಸೈತಿ ನೋಡಕ್ರಿ. ಈಗ ಇಟ್ಟ ಬಿಸಿ ಐತಿ. ಇನ್ನು ಎಷ್ಟು ಬೆವ್ರು ಬಿಸಿತೈತಿ ಗೈಸ್. ಮ್ಯಾಲೆ ಬಂದವ್ರಿ. ಇಲ್ಲಿ ಬೆವ್ರು ನೋಡ್ರಿ ನಂಗೆ ಸುರಿಯಾದೈತಪ್ಪ. ಭಾಳ ತ್ರಾಸ ಐತ್ರಿ. ಲಿಫ್ಟ್ ಇದ್ರೆ ಚಲೋ ಇಲ್ಲ. ಭಾಳ ಅಂದ್ರೆ ಭಾಳ ಕಡೆ ತ್ರಾಸ ಆಗ್ತೈತಿ. ಬಿಸಿಲ ತೆಗಿಲ್ಲ ಡೋರ್. ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಎಲ್ಲ ಹೆಂಗನೆಲ್ಲ ಆರಾಮ್ ಇರ್ಬೋದು. ನಾಂದ್ರೆ ಮಸ್ತ್ ಗಿಚ್ಚಿ ಬೆಂಕಿರ ಬೆಂಗಳೂರು ಲೈಫ್ ಸ್ಟಾರ್ಟ್ ಆಗೋದು. ಬೆಂಗಳೂರು ಅಂದ್ರೆ ನಾ ಇಲ್ಲಿ 8 ದಿನ ಇರ್ತಾನೆ ಗೊತ್ತಿಲ್ಲ. ಎಲ್ಲ ಹೆಂಗೆ ಓಪನ್ ಇತ್ತು ಕ್ಲೋಸ್ ಮಾಡ್ತೀನಿ. ಒಂದು ವಾರ ಇರ್ತಾನೆ ಗೊತ್ತಿಲ್ಲ. 1 ತಿಂಗಳು ಇರ್ತಾನೆ ಗೊತ್ತಿಲ್ಲ. 4 ತಿಂಗಳು ಇರ್ತಾನೆ ಗೊತ್ತಿಲ್ಲ. ಬಟ್ ಇಲ್ಲೇ ಒಟ್ಟು ಏನು ಮಾಡ್ಬೇಕು ಬಂದೇನಿ ರೀ. ಏನು ಮಾಡ್ತಾನೆ ಏನು ಬಿಡ್ತಾನೆ ಗೊತ್ತಿಲ್ಲ. ಈಗ ಫಸ್ಟ್ ಇಸ್ತ್ರಿ ಮಾಡತ್ತೇನೆ ರೀ. ಟಿ ಶರ್ಟ್ ಐತೆ ಬಟ್ ಇಸ್ತ್ರಿ ಮಾಡತ್ತೀನಿ. ಭಾಳ ದಿನ ಐತಿ. ಇಸ್ತ್ರಿ ಮಾಡಿ ತಳ ಹೋಗಿ ಮೊಸರು ತಂದ ನಾಷ್ಟ ಮಾಡಬೇಕೈತ್ರಿ. ನಾಷ್ಟ ಮಾಡಿ ಏನು ಕೆಲಸ ಏನಿಲ್ಲ ಏನೂ ಗೊತ್ತಿಲ್ಲ. ಗಡಿಬಿಡಿಲೇ ಮೆಟ್ರೋದಿಂದ ಡೈರೆಕ್ಟ್ ಮನೆಗೆ ಬಂದ. ಭಾಳ ಗಡಿಬಿಡಿ ಇತ್ತು. ಅದಕ್ಕೆ ಪ್ರೈಸ್ ಆಗಿ ನಮ್ಮ ಅಕ್ಕ ಒಂದು ಆಫೀಸಿಗೆ ಹೋಗೋದಿತ್ತು ರೀ. ಪಟ್ನ ಕಂಪ್ನಿ ಇವತ್ತು ಆನ್ ಡ್ಯೂಟಿ ಇರ್ತೈತೆ. ಅದ್ರ ಸಂಬಂಧ ಪಟ ಬಂದು ಅರ್ಜೆಂಟ್ ಪಟ ಎಲ್ಲ ಹಸರು ಮಾಡಿ ಹೋಗಿದ್ದಾಳೆ ರೀ. ಈಗ ನಾ ಈಗ ಇಸ್ತ್ರಿ ಮಾಡ್ಕೊಂಡು ಸಮಾಧಾನಲ್ಲೇ ನಾಷ್ಟ ಮಾಡಿ ಏನು ಕೆಲಸ ಐತಿ ಅಲ್ಲಿ ಹೋಗೋದಿತ್ತು ಒಂದು ಕಡೆ. ಅಲ್ಲಿ ಹೋಗಿ ಏನೇನಕೈತಿ ಏನೇನಿಲ್ಲ ಎಲ್ಲ ತಿಳ್ಕೊಂಡು ಬರ್ತೇನಂತ. ಏನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಜಲ್ದಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ನೋಡಿರಿ ಇನ್ನು ಚಲೋ ವ್ಲಾಗ್ ಬರ್ತಾವೆ. ಕಂಟೆಂಟ್ಸ್ ಇರ್ತೈತಿ ಚಲೋ ನಮಗೂ. ಏನು ರೀ ಹೊಸದು ಟ್ರೈ ಮಾಡ್ತಿರ್ತಾನೆ. ಬಟ್ ನಿಮ್ಮ ಸಪೋರ್ಟ್ ನನಗೆ ಬೇಕು. ಬಟ್ ಏನೋ ಒಂದು ಮಾಡ್ಬೇಕಂತ ಬಂದನ್ರಿ ಬೆಂಗಳೂರಿಗೆ. ಏನು ಮಾಡ್ತಾನೋ ಏನಿಲ್ಲ ಗೊತ್ತಿಲ್ಲ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇದ್ದರೆ ತಾನೇ ಏನರ ಒಂದು ಆಕತಿ. ಅದೇ ಜಲ್ದಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಸಿಕ್ತಂತೆ ನಿಮಗೆ. ಈಗ ಇಸ್ತ್ರಿ ಮಾಡಿ ಬಾಯ್ ಗೈಸ್. ಬೆಂಗಳೂರಾಗ ಎಲ್ಲ ತುಟ್ಟಿ ಆಗೈತ್ರಿ. ನಾನು ಲಾಸ್ಟ್ ಟೈಮ್ ಬಂದಾಗ 12 ರೂಪಾಯಿ 10 ರೂಪಾಯಿ ತೊಗೋತಿರೋ. ಒಂದೊಂದು 12 ಒಂದೊಂದು ರೂಪಾಯಿ 10 ರೂಪಾಯಿ ತೊಗೋತಿರು. ಈಗ ಇಲ್ಲಿ 13 ರೂಪಾಯಿ ಬರ್ತಾರೆ ರೀ ಮೊಸರು ಪ್ಯಾಕೆಟ್ಗೆ. ಇದು 14 ರೂಪಾಯಿ ತೊಗೊಂಡ್ರಿ. ಎಲ್ಲ ತುಟ್ಟಿ ಮಾಡತ್ತಾರೆ ಹಂಗೆ ಗೈಸ್. ಇವಾಗ ಒಂದು ಸ್ವಲ್ಪ ಕೆಲಸ ಇತ್ತು ರೀ ನಂದಲ್ಲಿ ಹೊರಗಡೆ ಅಲ್ಲಿ ಹೊಂಟೇನೆ. ಇಲ್ಲಿ ಏನು ಬಿಸಿಲು ಐತ್ರಿ ಬೆಂಗಳೂರಾಗ.
ಗಂಡ ಬಿಸಿಲು ಐತ್ರಿ ನೋಡ್ರಿ. 4 ಆಗಿದ್ದು ಟೈಮ್ 4:30 ಆಗೈತಿ ರೀ ನೋಡ್ರಿ. 4:30 ಆಗೈತಿ ಟೈಮ್. ಈ ಪರಿ ಬಿಸಿಲೈತಿ. ನಾ ಬೆಂಗಳೂರಾಗ ಬಿಸಿಲು ಕಡಿಮೆ ಇರ್ತೈತೆ ಬಂದನಿ. ಇಲ್ಲಿ ಬಂದಂದ್ರೆ ಬಿಸಿಲು ಕಡಿಮೆ ಇರ್ತೈತೆ ಅನ್ಕೊಂಡೇನಿ. ಇಲ್ಲಿ ನಮ್ಮಲ್ಲಿಗಿಂತ 10 ಪಟ್ಟು ಹೆಚ್ಚೈತಿ ಬಿಸಿಲು. ಓವರ್ ಬಿಸಿಲೈತಿ ಗೈಸ್. ಇವಾಗ ಎಲ್ಲಿ ಬಂದೇನಪ್ಪ ಅಂತಂದ್ರೆ ಮೆಟ್ರೋಕ್ಕೆ ಬಂದು ಕೂತೇನೆ ರೀ. ಬಂದು ಆಮೇಲೆ ಮೆಟ್ರೋ ಸೌಂಡ್ರ ಆಯ್ತು. ಎಲ್ಲ ಹೊಂಟೇನಪ್ಪ ಅಂತಂದ್ರೆ ಕಬ್ಬನ್ ಪಾರ್ಕ್ ಹೊಂಟೈತಿ. ಕಬ್ಬನ್ ಪಾರ್ಕ್ ಅಂದ್ರೆ ಹುಡುಗಿಯರು ಮೆಡಲ್ ಆಗತ್ತೆ. ಸ್ಟೇಡಿಯಮ್ ಕಬ್ಬನ್ ಪಾರ್ಕ್ ಬಗ್ಗೈತಿ ಅಲ್ಲಿ. ಸ್ಟೇಡಿಯಮ್ಗೂ ಅಲ್ರಿ ಮತ್ತು ಕಬ್ಬನ್ ಪಾರ್ಕು ಅಲ್ಲ. ಬಟ್ ಈಚೆ ಕಡೆಯಿಂದ ಬಂದು ನಾ ಈ ಕಡೆ ಬರ್ತಾ ಈ ಕಡೆ ಈಗ ಜಸ್ಟ್ ಹೋಗಿದ್ರಿ. ಮತ್ತು ಇದೊಂದು ಕಬ್ಬನ್ ಪಾರ್ಕ್ ಯಾಕಪ್ಪ ಅಂತಂದ್ರೆ ನಾಳೆ ಮ್ಯಾಚ್ ಟಿಕೆಟ್ ರೀ. ಟಿಕೆಟ್ ಬೇಕಲ್ಲ ನಮ್ಗೆ. ಕ್ರಿಕೆಟ್ ನೋಡೋ ಚಟ ಒಂದ, ಕ್ರಿಕೆಟ್ ಆಡೋ ಚಟ ಒಂದ, ಕ್ರಿಕೆಟ್ದ ಒಂದು ಚಟ. ಅದ್ರ ಸಂಬಂಧ ಟಿಕೆಟ್ದ ಸ್ವಲ್ಪ ಕೆಲಸ ಇತ್ತು ಇಲ್ಲಿ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೈಸ್ 2 ನಂಬರ್ ಮಾಡತ್ತಾರೆ ಎಲ್ಲ. ಏನು ಹಾಕ್ತೀವಿ ಅಂತ ಅದ್ರ ಸಂಬಂಧ ಟಿಕೆಟ್ ಒಂದು ಸ್ವಲ್ಪ ಕೆಲಸ ಇತ್ತು. ಹೊಂಟೇನಿ ಹೋಗಿ ಹಂಗೆ ನೋಡಿದ್ರಿ. ಪ್ರಾಕ್ಟೀಸ್ ಮ್ಯಾಚ್ ಇರ್ತೈತಿ ಇವತ್ತು. ಆರ್ಸಿ ಪ್ರಾಕ್ಟೀಸ್ ಬಿಡ್ತಾರೆ ನೋಡಿ ಗೊತ್ತಿಲ್ಲ. ಹೋಗಿ ನಾನು ತೆಗಿಯಾರ ಚಾನ್ಸಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಿಕ್ತಂದ್ರೆ ಕಬ್ಬನ್ ಪಾರ್ಕ್ ಸ್ಟೇಡಿಯಂ ನೋಡಕ್ಕೆ. ಈ ಮ್ಯಾಚ್ ಸಂಬಂಧ ಎಲ್ಲ ರಿಸರ್ಚ್ ಅಂಚಾರ ನೋಡ್ರಿ. ರಿಸರ್ಚ್ ಬಂದು ಮ್ಯಾಚ್ ಸಂಬಂಧ ರಿಸರ್ಚ್ ಎಲ್ಲ ಬಾಂಬ್ ಇಟ್ಟು ಹೋದ್ರೆ ಅಂತ ಮುಂದೆ ಭಾಳ ಇತ್ತು ಅಂತಾರೆ. ಹಾಂ ಏನಿಲ್ಲ ಟೀಮು ಅರ್ಜುನ್ ಟೆಂಡೂಲ್ಕರ್ ನೋಡ್ರಿ. ಅಂತ ಇಲ್ಲ ಸೊ ಗೈಸ್ ಸ್ಟೇಡಿಯಂ ಒಳಗೆ ಹೊಂಟಿದೇನ್ರಿ. ಅಲ್ಲಿ ಕಾಣೈತೆ ನೋಡ್ರಿ ಸ್ಟೇಡಿಯಮ್. ಯಾಕಡೆ ಬಿಡಿ ಯಾವ ಕಡೆ ಈ ಕಡೆ ಇಲ್ಲೇ ಇದೆಯಲ್ಲ ಅಲ್ಲೇ ಹೋಗೋಣ ಮನೆ. ಹಾಂ ನೋಡೋಣ ಮನೆ ಇಲ್ಲೇ ಸಾಣೆ ಕಡೆ ಗೈಸ್. ನಾ ಏನೋ ಗೋಲ್ಮಾಲ್ ಮಾಡಿ ಬರತ್ತೇನೆ ರೀ ಸ್ಟೇಡಿಯಮ್. ಅಯ್ಯೋ ಇಲ್ಲೇ ಕಾಣಂತಾರೆ ಗೈಸ್. ನನಗೆ ಒಂದು ವಿರಾಟ್ ಕೊಹ್ಲಿ ಜೋಡ ಒಂದು ಫೋಟೋಸ ಇಲ್ಲಿಂದ ಇಲ್ಲಿ ಕಾಣತ್ತಾರೆ ಗೈಸ್. ಯಾರ್ಯಾರು ಪ್ರಾಕ್ಟೀಸ್ ಮಾಡತ್ತಾರ ಇಲ್ಲಿ ಹೋಗೋಣ ಅಂತ ನೋಡೋಣಂತ. ಪೂರ ಪ್ರಿಂಟರ್ ಇರ್ತಾರೆ ನಮ್ಮ ಮುಂದೆ ಅಂತ. ನಂಗಂದ್ರೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಗೈಸ್. ನೋಡ್ರಿ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾನೆ ಟೀಮ್ ಡೇವಿಡ್. 10 ಮೀಟ್ರ್ ಇಲ್ಲಿ ವೆಂಕಟೇಶ್ ಪ್ರಸಾದ್ ಇವ್ರು ಮಾಡ್ತಾರೆ. ವೆಂಕಟೇಶ್ ಅಯ್ಯರ್ ಹೆಸರು ಟೀಮ್ ಡೇವಿಡ್ ಪ್ರಾಕ್ಟೀಸ್ ಮಾಡ್ತಾರೆ. ಎಲ್ಲ ಸ್ಟಾಪ್ ಐತ್ರಿ ಗೈಸ್. ವಿರಾಟ್ ಕೊಹ್ಲಿ ಅವರ ಕಡೆ ಇರ್ಬೋದು. ಒಂದು ಫೋಟೋ ಸಿಕ್ಕರೆ ಸಾಕೈತಿ. ಅಂಕಲ್ ಹೆಲ್ಪ್ ಮಾಡಿದ್ರಿ ನನಗೆ. ಯಪ್ಪ ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗತ್ರಿ. ಅಂಕಲ್ ಅವರು ಭಾಳ ಹೆಲ್ಪ್ ಮಾಡಿರಿ ನನಗೆ. ಇಲ್ಲೇ ನೋಡ್ರಿ ಗೈಸ್ ಇಲ್ಲೇ ನಿಲ್ತಾರೆ ಬಿಲ್ಡಿಂಗ್. ಯಪ್ಪ ನನ್ನ ಕೈ ಶೇಕ್ ಆಗೋದೈತ್ರಿ ಗೈಸ್. ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಅಂಕಲ್ ಥ್ಯಾಂಕ್ಸ್ ಅಂಕಲ್, ಭಾಳ ಹೆಲ್ಪ್ ಮಾಡಿರಿ ನೀವು. ಒಂದು ನಿಮಿಷ ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಅಷ್ಟೇ ಗೈಸ್. ಏನು ಮಾತಾಡೋಕೆ ಗೊತ್ತಾಗ್ತೀರಿ ನನಗೆ. ಕಾಲ ಮುಂದೆ RCB ಟೀಮ್ ಇಡೀ ವಿರಾಟ್ ಕೊಹ್ಲಿ ಅವ್ರು ಕಾಣಿಸಿಲ್ಲ. ಬಟ್ ಆ ಕಡೆ ಅದಾರು ಟೀಮ್ ಡೇವಿಡ್ ನನ್ನ ಮುಂದೆ ಕ್ಯಾಚ್ ಪ್ರಾಕ್ಟೀಸ್ ಮಾಡತ್ತಾರೋ. ಮತ್ತು ಬೆದ್ದೆಲ್ಲ ನಾನು ಮುಂದೆ ಪ್ರಾಕ್ಟೀಸ್ ಮಾಡತ್ತಂದ್ರೆ ನಂಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದು ಗೈಸ್. ಫುಲ್ ಖುಷಿ ಇವತ್ತು ಗೈಸ್. ಇಲ್ಲಿ ನೋಡ್ರಿ ಇಲ್ಲಿ ಶೆಪ್ಪಡ್ ನಮ್ಮ ಮುಂದೆ ಇಲ್ಲೇ ಶೆಪ್ಪಡ್ ಪ್ರಾಕ್ಟೀಸ್ ಮಾಡ್ತದೆ. ವಾ ಶೆಪ್ಪಡ್ ಭಯ್ಯ, ವೆಲ್ ಪ್ಲೇಡ್. ಶೆಪ್ಪಡು ಆಚೆ ಕಡೆ ಬೆತ್ತೇನು. ಅಲ್ಲಿ ವೆಂಕಟೇಶ್ ಇಲ್ಲೆಲ್ಲ ಸ್ಟಾಪ್. ನಮ್ಮ ವಿರಾಟ್ ಕೊಹ್ಲಿ ಅವರು ಕಾಣಿಸೋರು ಯಾರು ನಮಗೆ. ಟೀಮ್ ಡೇವಿಡ್ ಕಾಣೋದನ್ರಿ ಗೈಸ್. ಇಲ್ಲಿ 1 6 ರೋಲ್ ತೆಗೈತ್ರಿ. ಎಲ್ಲ ಸ್ಟೇಟ್ ಹೊಂಡವ್ರಿ ವೆಂಕಟೇಶ್ ಅವ್ರು ಹಿಂದೆ ಬಡ್ದಾರ ನೋಡ್ರಿ. ಟೀಮ್ ಸೂಪರ್. ಸ್ವರ್ಗ ಗೈಸ್, ಸ್ವರ್ಗ. ಬಾಲ್ ಬಂತು ಅಲ್ಲ ಅಲ್ಲೇ ಬಂತು ನೋಡ್ರಿ. ಆ ಕ್ಯಾಚ್ ಹಿಡಿದ್ರು ಪ್ರಾಕ್ಟೀಸ್. ಟೀಮ್ ಡೇವಿಡ್ ಕ್ಯಾಚ್ ಪ್ರಾಕ್ಟೀಸ್ ಆಗತ್ತನ್ರಿ ಇಲ್ಲಿ. ಟೀಮಾಗ ಅನ್ಸತ್ತಾನ ಕೊಹ್ಲಿ ಅವರು ಹೋದ್ರೆ ಬತ್ ನೋಡ್ರಿ ಕ್ಯಾಚ್. ಗುಡ್ ಕ್ಯಾಚ್. ಶಪ್ಪಾಡ್ ಏಕ್ ಫುಲ್ ಶಾಟ್ ಮಾರು. ಏನಂತ ಗೈಸ್? ರೊಮಾರಿಯೋ ಬರ್ತಂತ ಬಾಲ್ ನೋಡಿ ಇಲ್ಲಿ. ಶಪ್ಪಾಡ್ ಇಲ್ಲಿ ಉಪ್ಪು ಬಂತು. ಉಪ್ಪು ಇದೆ ನಮ್ಮ ಸಾಲ್ಟ್ ಉಪ್ಪು. ಡೈರೆಕ್ಟಾಗಿ ಕ್ಯಾಚ್ ಹಿಡಿದೇನ್ರಿ ನಾನು. ಡೈರೆಕ್ಟಾಗಿ ಕ್ಯಾಚ್ ಹಿಡಿದೆ. ಲವ್ ಯು ಬ್ರೋ, ಲವ್ ಯು. ಏ ಬೈ
ಹಾಂ ಐದು ಶಪ್ಪಡ ಬಡ್ದಂತ ಬಾಲ್ ಕ್ಯಾಚ್ ಹಿಡಿದೀನಿ ನಾ ಪ್ರಾಮಿಸ್. ಇನ್ನೊಂದು ಬರಲಪ್ಪ ಬ್ರೋ, ಕ್ಯಾಚ್ ಹಿಡ್ದಲ್ಲ ಕರೆಕ್ಟಾಗಿ ಹಿಡ್ದಲ್ಲ. ಐದು ನೋಡ್ರಿ ಕೈ ಅಷ್ಟೇ ಕ್ಯಾಂಪ್ ಆಗಿದ್ದು ನೋಡ್ರಿಲ್ಲ ಅಷ್ಟೇ. ಮೈ ವರ್ಲ್ಡ್ ಬೆಸ್ಟ್, ನನ್ನ ಜೀವನದಾಗೆ ಬೆಸ್ಟ್ ಡೇ ನನಗೆ. ಸರ್ ಶಪ್ಪಡ ಎಲ್ಲಿ? ಹಾಂ ಶಪ್ಪಡ ಬಡ ಯಪ್ಪ ಸಾಕ್. ಮತ್ತೊಮ್ಮೆ ಡಿ ಕೆ ಭಯ್ಯ ಶಪ್ಪಡ್ ವೆಲ್ ಪ್ಲೇಡ್. ಶಪ್ಪಡ್ ಗೈಸ್ ಪ್ರಾಕ್ಟೀಸ್ ಮುಗಿತ್ರಿ ಹೊಂಟ್ರಿ ಅವರೆಲ್ಲ. ಶಪ್ಪಡ ಕ್ಯಾಚ್ ಹಿಡಿದ್ರಿ ಗೈಸ್, ಲಿಟ್ರಲಿ ಹೇಳ್ತೀನಿ ಸೂಪರ್ ಕ್ಯಾಚ್ ಹಿಡಿದ್ರಿ. ಸೂಪರ್ ಅಂದ್ರೆ ಹಿಂಗೆ ಬಂದಿತ್ರಿ, ಹಿಂಗೆ ಬಗ್ಗೆ ಗೈಸ್. ಇಲ್ಲಿದೆ ನೋಡ್ರಿ 11 ಜನರಿಗೆ ಏನು ಮಾಡಿರಲ್ಲ ಶೀಟ ಸ್ಪೆಷಲ್ ಇದೆ ನೋಡ್ರಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಒಬ್ಬರ್ದು ಬೆಸ್ಟ್ ಗೈಸ್. ರಿಷಬ್ ಪಂತ್ ಫ್ಯಾನ್. ಹೈ ಸರ್. ರಿಷಬ್ ಪಂತ್ ಅವ್ರದ್ದು ಆಟೋಗ್ರಾಫ್ ಸಿಕ್ತಿರಿ. ಈ ಬ್ರೋನ್ ಎಲ್ಲರೂ ಪಿಕ್ಸ್ ನೋಡಿರ್ತಾರೆ ನೀವು. ಅಲ್ಲಿ ಚೆನ್ನೈ ಆರ್ಸಿದ ಮ್ಯಾಚ್ ಇದ್ದಾಗ ತಲೆ ಬೋಡ್ಸೊಂದಿದ್ರಿ ಇವ್ರವ್ರ. ನೋಡ್ರಿ ರಿಷಬ್ ಪಂತ್ ಆಟೋಗ್ರಾಫ್ ಸಿಕ್ತು. ಲಕ್ಕಿ ಬ್ರೋ. ಈ 11 ಜನ ಕೊಡಿ. ನಾನು VIP ಥರ ಒಂದು ಸ್ವಲ್ಪ ಇದನ್ನು ತೊಗೊಂಡು ಅಡ್ಡಾಡ. ನಮ್ಮ ಭಾಷೆ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗತೈತಿಲ್ಲ ರೀ. ನಂದು ಬೆಳಗಾವಿ ಮತ್ತು ನೀವು ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ಮತ್ತು ನೀವೇನು ಬಿಯಾತನಪ್ಪ ಅನ್ಬೇಡ್ರಿ. ವೆಂಕಟೇಶ್ ಬಾಯ್ एक ऑटोग्राफ फोटो चाहिए दोनों नहीं मिलेगा. लाओ साइन कर देते गाइस. ಫೈನಲಿ ಒಂಟು ವೆಂಕಟೇಶ್ ಪ್ರಸಾದ್ ಅವರು ಇವ್ರಿಗೆ ಆಟೋಗ್ರಾಫ್ ಕೊಟ್ಟರು. ನಮಗೆ ಫೋಟೋ ಸಿಕ್ಕೈತಿ ಬಟ್ ಆಟೋಗ್ರಾಫ್ ಕೊಡಲಿಲ್ಲ. ಏನೋ ಲಕ್ಕಿ ಪರ್ಸನ್ ರೀ. ಪಂತವ್ರದ್ದು ಸಿಕ್ತು, ಇವ್ರದ್ದು ಸಿಕ್ತು. ನಮ್ಗೆ ಬಸ್ ಹೊಂಟು. ಇವಾಗ ಲಕ್ನೋದು ಅಷ್ಟೇ. ಕೊಹ್ಲಿ ಅಂದ್ರೆ ಹೋಗ್ಬಿಟ್ಟಾರೆ. ಇವಾಗ ನೋಡೋಣ ಮತ್ತು ಲಕ್ನೋದವ್ರು ಏನಾಗ್ತಾರಂತ ಗೊತ್ತಾಗಲ್ಲ ಗೈಸ್. ಅಣ್ಣ ಒಟ್ಟು ಎಲ್ಲರೂ ಸಜ್ಜು ಮಾಡ್ಕೊಂಡು ಬಿಟ್ಟಾನ್ರಿ. ಅರ್ಜುನ್ ಟೆಂಡೂಲ್ಕರ ಒಟ್ಟು ಇಡೀ ಲಕ್ನೋದ RCB ಟೀಮ್ ಪೂರ ಸ್ಕ್ವಾಡ್ ಇಲ್ಲ ಐತ್ರಿ. ನನ್ನ ಹತ್ರ ಪ್ಲೇಯಿಂಗ್ಲೂ ಇಲ್ಲೇ ರೆಡಿ ಆಗೋದೈತ್ರಿ. ನೆಕ್ಸ್ಟ್ ಇನ್ನು ನಮ್ಮದು LSG ರಿಷಬ್ ಪಂತ್ ಅವ್ರ ಟೀಮ್ ಆಗಮನ. ಪಂತ್ ಅವ್ರು ಹೋಗಿದ್ದಾರೆ ಅವ್ರ ಟೀಮ್ ಅಷ್ಟೇ. ಗೈಸ್ VIP ಸ್ಟೇಜ್ ಗೈಸ್. ಇನ್ನೂ ಇಲ್ಲೇ ಇದ್ದಾರೆ ಅವ್ರ ಹತ್ರ. ಅವರು ಅಲ್ಲಿ ಹೋಗೋಣ, ಅಲ್ಲಿ ಕುತ್ಕೊಂಡು ಅಲ್ಲಿ ಬರ್ತಾರೆ ಅವರು. ಅಲ್ಲಿ ಎಂಟ್ರಿಗೆ ಬರ್ತಾರೆ ಗೈಸ್. RCB ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಒಳಗೆಲ್ಲ ಅಡ್ಡಾಡ ಸರಿ ಗೈಸ್. ಅರ್ಜುನ್ ಟೆಂಡೂಲ್ಕರ್ ಬಡದಂಥ ಬಾಲ್ ಮತ್ತೆ ಸಿಗ್ತದೆ. ಒಂದು ಫೋಟೋ ತಗೋ ಗೈಸ್. ಒಂದಾದ್ಕೂ ಒಂದು ಬಾಲ್ ಹಂಗೆ ಬರತ್ತವ ಬೈ. ನಾನು ಕೂತು ವೇಟ್ ಮಾಡತ್ತವ ಅರ್ಜುನ್ ಟೆಂಡೂಲ್ಕರ್ ಅವ್ರಿಗೆ ಸಿಕ್ಕರೆ ಇಲ್ಲ ಆಟೋಗ್ರಾಫ್ ಐತ್ರು ಅಂದ ನೋಡು ಅಂತ. ನಾನು ಮನೆ ಖಾಲಿನ ರೀ. RCB ಬಿಟ್ರೆ ಏನೈತೆ ನಮಗೆ? RCBನೇ ಇಲ್ಲ. ಸೊ ನಮ್ಗೆ ಇವತ್ತು ಪ್ರೆಡಿಕ್ಷನ್ ಮೇಡಮ್ ಅವ್ರು ಸಿಕ್ಕಿದೆ. ಇವತ್ತು ಚೆನ್ನೈ ಹೊಡಿತಾ ಮೇಡಮ್. ನಾನು ಹಂಗಿದ್ದಿದ್ರೆ ನಾನು ಬರ್ತಾ ಇರಲಿಲ್ಲ. ಪ್ಲೀಸ್ ಡೋಂಟ್. ಗೈಸ್ ನಾವಿವಾಗ ಇಲ್ಲಿ ಬಂದಿವಪ್ಪ ಅಂತಂದ್ರೆ ITC ಬಂದವ್ರಿ. ಪ್ಲೇಯರ್ಸ್ ಬರ್ಬೋದು. ಒಂದು ಸ್ವಲ್ಪ ನಾವು ಏನಾರು ಕಾಪಿ ಇದು ಏನದು ಒಂದು ನೋಡೋಣ. ITC ಬಂದು ಪ್ಲೇಯರ್ಸ್ ಭೇಟಿ ಆಗಲಿ. ಐ ಹೋಪ್ ಅವ್ರದ್ದು ಬೆಸ್ಟ್ ಸಿಗ್ಬೋದು. ಓಕೆ ಬ್ರೋ, ಸಿಗ್ಬೋದಲ್ಲ? ಸಿಗ್ಬೋದು. कौन है वो? मेरे को समझ में नहीं आ रहा कौन है. हाँ ठीक है बहुत